ಗಾಯಕಿ ಒಳ್ಳೆಯ ಗುಣ ಹೊಂದಿರುವ ಅವನು ನಿಂಗಲ್ಲ ನಿಂಗೆ ಅನ್ಕೊಂಬಿಟ್ಟ. ಹೌದು. क्या जी ऐसा देख रही हम ना, वैसे ही क्या वैसा है क्या? तो शादी गिदी करने का सोचने क्या दिमाग में? ऐसा कहता रहा है तो छोड़ डाला है कुछ मालूम ना हमें कौन बोल को. ಈಗ ಸುಹಾನ ಸೈಯದ್ ಅವರಿಂದ ಒಂದು ಐಟಮ್ ಸಾಂಗ್. ಯಾರು ಹೆಂಗೆ ಹೇಳ್ತಾರೆ ಹೇಳಿ? ಅದಕ್ಕೆ ನಾವು ಹೇಳ್ತೀವಿ, ಯಾರು ಹೇಳಲ್ಲ, ನಾವೇ ಹೇಳ್ತೀವಲ್ಲ. ಅಲ್ಲ ರೆಡಿ ಆಗಕ್ಕೆ ಟೈಮ್ ತಗೊಳ್ಳೋರು ಯಾರು? ಇವನು ಸರಿಯಾಗಿ ರೆಡಿ ಆಗ್ತಾನೆ, ಅಪ್ಪ ಅಮ್ಮ ಎಲ್ಲ ನೋಡ್ತಾರೆ. ಅದ್ರಲ್ಲೇನು ಮದುವೆ ಆದ್ಮೇಲೆ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ದಿನ ಆಯ್ತು ಮದುವೆ ಆಗಿ? 4 ತಿಂಗಳು. 5 ತಿಂಗಳಾಯ್ತು. ಬೇರೆ ಬೇರೆ ಮದುವೆ ಆದ್ರು ಸಿಳ್ಳೆ ಹೊಡಿಬೇಕಾದ್ರೆ ಫೇಲ್ಯೂರ್ ಆಗೋದು ಹೆಂಗೆ ಅಂತ ನೋಡಿದ್ದೀರಾ? ಈಗ ನೋಡಿ ನನ್ನ ಮದುವೆ ಬರಲಿಲ್ಲ. ಏನಕ್ಕೆ? ಛೇ, ನಾನು ಅವಳ ಮದುವೆಗೆ ಹೋಗಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ, ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಶುರು ಮಾಡೋಣ. ಯಸ್. ಏನು ಇದಕ್ಕಿದಂಗೆ ಬಂದಿದ್ದೀರಾ ಇಲ್ಲಿ? ಸುಮ್ಮನೆ ಈ ಕಡೆ ಬಂದಿದ್ವಿ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ನಾನು ಇವರು ಬಂದರು ಅಂತ ಬಂದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೈ ಒನ್ ಗೆಟ್ ಒನ್. ಎಲ್ಲಾದರೂ ಹೋಗ್ಬಿಡುತ್ತೆ ಚೆನ್ನಾಗಿ. ಹಾಗೆ ಬಟ್ ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ. ಹಾಂ, ಕೆಲವು ಕಡೆ ಮಾತ್ರ ಸೆಲೆಕ್ಟೆಡ್. ನಾನೇನು ಬರೋದು ಬೇಡ ಅಂತ ಹೇಳಿಲ್ಲ. ಇದು ರಿಸೆಪ್ಷನ್ದಾ? ಏನು ರಿಸೆಪ್ಷನ್? ಈಗ ನಡೀತಿರೋದು ಇವತ್ತಿಂದ. ಹೌದು. ಅಲ್ಲ, ಇದು ಡ್ರೆಸ್ಸು ಚೆನ್ನಾಗಿದೆ. ಓಕೆ, ರೋಲ ಓಣ. 3 ರೋಲಿಂಗಾ? ಓಣ ಯಸ್. ಓಣ. ಓಕೆ ಸರ್. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ಸುಹಾನ? ನನಗೆ ನಿದ್ದೆ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಕೊಡ್ತಿಲ್ವ ಚಿನ್ನ ನೀನು? ಅಲ್ಲ, ನಾನು ಟ್ರಾವೆಲ್ ಮಾಡಿ ಬಂದೆ ಅದಕ್ಕೆ. ಓಹ್, ನಾನು ನಿದ್ದೆ ಕೊಡ್ತಿಲ್ವೇನೋ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ರೇನೋ ಅನ್ಕೊಂಡು. ಇಲ್ಲ ಇಲ್ಲ ಇಲ್ಲ, ಚಿಂತೆ ಮಾಡ್ತಿಲ್ವ ಭವಿಷ್ಯದ ಬಗ್ಗೆ? ಹೌದಾ? ಉಜ್ವಲವಾಗಿದೆ ಭವಿಷ್ಯ? ತುಂಬ ಉಜ್ವಲವಾಗಿದೆ. ಮದುವೆ ಆದ್ಮೇಲೆ ಗೊತ್ತಾಯ್ತಾ ಎಷ್ಟು ಕಷ್ಟ ಇದೆ ಜೀವನ ಅಂತ? ಈಗ ಗೊತ್ತಾಗ್ತಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಕಷ್ಟ ಆಯ್ತು ನಿಮಗೆ? ಒಬ್ಬರೇ ಇರೋದೇ ಈಸಿ ಇತ್ತು. ಹಿಂಗೆಲ್ಲ ಏನು ಕಷ್ಟ ಆಯ್ತು ನಿಮಗೆ? ಪಾಪ ನೋಡು, ಅದು ಎಷ್ಟು ಸೌಂಡಿಂಗೇ ನೋಡಿ. ಅಲ್ಲ, ಏನು ಮತ್ತೆ ಹಿಂಗೆ ಪ್ರಶ್ನೆ ಕೇಳಿದ್ರಿ ನೀವು? ಕಷ್ಟ ಆಗ್ತಿದೆ ಅಂದ್ರೆ ನಿಮ್ಗೆ ಕಷ್ಟ ಆಗ್ತಿದೆಯಾ ಜೀವನದಲ್ಲಿ? ಜೀವನ ಸಾಮಾನ್ಯವಾಗಿ ಒಂದೆರಡು ಕಷ್ಟಗಳಿರುತ್ತೆ. ನಿಂಗೂ ಕಷ್ಟ ಇರುತ್ತೆ, ಅವನಿಗೂ ಕಷ್ಟ ಹಾಂ, ಮತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಅವನಿಗೆ ಕೇಳಿದ್ರಿ ನೀವು ನಿನ್ಗೇನು ಕಷ್ಟ ಅಂತ? ಹೌದು ಪಾಪ, ನನಗೆ ಕೇಳಲೇ ಇಲ್ಲ. ಮುಖದಲ್ಲಿ ಗೊತ್ತಾಗ್ತದೆ. ನಿನಗೆ ಗೊತ್ತಾಯ್ತಾ ಮದುವೆ ಆದ್ಮೇಲೆ ಎಷ್ಟು ಕಷ್ಟ ಆಗ್ತದೆ? ಇಲ್ಲ, ನನಗೇನು ಕಷ್ಟ ಆಗ್ತಿಲ್ಲ. ಸಾಮಾನ್ಯವಾಗಿ ಕಷ್ಟ ಆಗಲ್ಲ ನಿಮಗೆಲ್ಲ, ಅವನಿಗೆ ಕಷ್ಟ ಆಗುತ್ತೆ, ಅದು ಗೊತ್ತು ನನಗೆ. ಸರಿ, ಶುರು ಮಾಡೋಣ. ಎಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಎಂದಿನಂತೆ ನಮ್ಮ ಕ್ಲಿನಿಕ್ಕನ್ನು ನಾಗರಬಾವಿಯ ಔಟರ್ ರಿಂಗ್ ರೋಡಲ್ಲಿರುವಂತಹ ಕ್ಲಾಸಿಕ್ ಸ್ಟುಡಿಯೋಸ್ನಲ್ಲಿದೆ. ಕ್ಲಾಸಿಕ್ ಸ್ಟುಡಿಯೋ ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ಸಿನಿಮಾಗಳ ಫೋಟೋಶೂಟು ಜೊತೆಗೆ ಪಾಡ್ಕಾಸ್ಟ್ಗಳು ಬೇರೆ ಯಾರಾದರೂ ಮಾಡಬೇಕು ಅಂದರೆ ಅಥವಾ ಎಡಿಟ್ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಒಂದೇ ಜಾಗದಲ್ಲಿ 5-6 ಸ್ಟುಡಿಯೋಗಳ ಬ್ಯಾಕ್ಗ್ರೌಂಡ್ಗಳು ಸಿಗುತ್ತೆ ನಿಮಗೆ. ಕ್ಲಾಸಿಕ್ ಸ್ಟುಡಿಯೋ ನಾಗರಬಾವಿ ಬೈಟು ಕಾಫಿ ಎದುರುಗಡೆನೇ ಇದೆ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅಂತ ನೀವು ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ. ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಅವರೇ ಮಾಡ್ಕೋತಾರೆ. ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಮಾಡು. ನಮಸ್ಕಾರ, ನಾನು ಸುಹಾನ ಸೈಯದ್. ನಾನು ಒಬ್ಬ ಗಾಯಕಿ. ಸ್ವಲ್ಪ ಆ್ಯಕ್ಟ್ ಕೂಡ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಳಕ್ಕೆ. ಆ್ಯಂಡ್ ನೀನೇ ಮಾಡಿಬಿಡು. ನೀನು ಹೇಳು ನಿನ್ನ ಬಗ್ಗೆ. ನನ್ನ ಬಗ್ಗೆ ನಮಸ್ತೆ, ನಾನು ನಿತಿನ್ ಶಿವಾಂಶ್ ಅಂತ. ನಾನು ರಂಗಭೂಮಿ ಕಲಾವಿದ. ಬಿಟ್ಟರೆ ಮೇಡಮ್ ಹಸ್ಬೆಂಡ್. ಬಿಡಬೇಡ ಚಿನ್ನದ್ನ, ಬಿಟ್ರೆ ಮೇಡಮ್ ಹಸ್ಬೆಂಡ್ ಅಂತ ನಾವೇ ಮಾಡೋಣ. ಎಸ್. ಇಬ್ಬರು ಅಕ್ಕಪಕ್ಕದ ಊರವರು, ಒಂದೇ ಜಲಾಶಯದ ನೀರು ಕುಡ್ದಿರೋರು, ಇಬ್ಬರು ಥಿಯೇಟರ್ ಆರ್ಟಿಸ್ಟು. ಹೊರಗಡೆ ಆ್ಯಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಮನೇಲೆ ಆ್ಯಕ್ಟ್ ಮಾಡ್ತಿರ್ತಾರೆ. ಒಬ್ಬರು ಸರಿಗಮಪ ಇಂದ ಚಿರಪರಿಚಿತರು, ಇನ್ನೊಬ್ಬರು ಅವ್ರ ಮದುವೆ ಆದಮೇಲೆ ಈಗ ನಮಗೆಲ್ಲರಿಗೂ ಪರಿಚಿತರು. ಪ್ರಖ್ಯಾತ ಗಾಯಕಿ ಅಂತ ಕರಿಬೋದಾ, ಖ್ಯಾತ ಗಾಯಕಿ ಅಂತ ಕರಿಬೋದಾ, ಗಾಯಕಿ ಅಂತ ಕರಿಬೋದಾ? ಎಲ್ಲ ಒಂದೇ. ಗಾಯಕಿ ಅಂತ ಕರೆದ್ರೆ ಸಾಕು. ಸೊ ಗಾಯಕಿ ಅಂತ ಕರೆದ್ರೆ ಸಾಕಂತೆ. ಗಾಯಕಿ ಒಳ್ಳೆಯ ಗುಣ ಹೊಂದಿರುವ ಅವನು ನಿಂಗಲ್ಲ
ನಿಂಗೆ ಅನ್ಕೊಂಬಿಟ್ಟ. ಹೌದು. ಓಕೆ, ಗಾಯಕಿ, ಒಳ್ಳೆಯ ಗುಣ ಹೊಂದಿದ್ದೀನಿ ಅಂತ ಹೇಳಿಸ್ಕೊಂಡಿರುವ ಸುಹಾನಾ ಸೈಯದ್ ಮತ್ತು ಅವರ ಯಜಮಾನರು ಪತಿ ನಿತಿನ್ ಶಿವಾಂಚ್. ಶಿವಾಂಶ್. ಏನು ಪೂರ್ತಿ ಹೆಸರೇನು? ಪೂರ್ತಿ ಹೆಸರು ನಿತಿನ್ ವಿಶ್ವನಾಥ ಹೊಲಿಯ ನಾರಾಯಣ ಗೌಡ ಅಂತ ಮನೆ ಅಡ್ರೆಸ್ಸು ಸೇರಿಸಿಟ್ಬಿಟ್ಟಿದ್ದಾರೆ ಹೆಸರು. ಇಟ್ಟಿದ್ದಾರೆ. ಅದೆಲ್ಲ ಬೇಡ ಅಂದ್ಕೊಂಡು ನಿತಿನ್ ಕುಮಾರ್ ಮಾಡ್ಕೊಂಡಿದ್ದೆ. ಈಗ ಅಲ್ಲಿಂದ ನಾನು ಶಿವನ ಭಕ್ತ. ಶಿವನದೊಂದು ಅಂಶ ಶಿವಣ್ಣನ ಭಕ್ತ. ಹಾಂ, ಶಿವಣ್ಣ, ಹಾಂ ಶಿವ ಎಲ್ಲ ಒಂದೇ. ಅದೊಂದು ಅಂಶ ಇರಲಿ ಅಂತ. ಶಿವಾಂಶ ಅಂದರೆ ಶಿವನ ಅಂಶ ಅಂತೆ. ಇದೆಯಾ ಅಂಶ? ಹೆಸರಲ್ಲಾರು ಇರಲಿ ಅಂತ. ಆ ಹೆಸರು ನಾನು ಸಜೆಸ್ಟ್ ಮಾಡಿದ್ದು, ಹೇಳಲ್ಲ. ಹೌದು. ಅವ್ರ ನಾಮಕರಣಕ್ಕೆ ಹೋಗಿದ್ದ ನೀನು? ನಾಮಕರಣ ನಾನೇ ಮಾಡಿದ್ದು. ಮದುವೆ ಆದ್ಮೇಲೆ? ಹೌದು, ಮದುವೆ ಆದ್ಮೇಲಲ್ಲ, ಆಗಕ್ಕೆ ಮುಂಚೆನೆ. ಅಂದ್ರೆ ಪ್ರೊಫೆಷನಲ್ ನೇಮ್ ಬರೀ ನಿತಿನ್ ಅಂತ ಇಟ್ಕೊಂಡಿದ್ದ. ನಿತಿನ್ ಕುಮಾರ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ನಿತಿನ್ ಕಳವೆ ಆಯಿತು. ಆಮೇಲೆ ನಿತಿನ್ ಗೌಡನೂ ಇತ್ತು, ಅದಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಶಿವಂದೇನಾದರೂ ಇಟ್ಕೋಬೇಕು ಹೆಸರು ಅಂತ ಹೇಳಿದಾಗ ನಾನು ಹಿಂಗೆ ಯೋಚನೆ ಮಾಡ್ತಿದ್ದಾಗ ಶಿವಾಂಶ್ ಅನ್ನೋ ಇನ್ನೊಂದು ಹೆಸರು ತಲೆಗೆ ಹೊಳಿತು. ನಿತಿನ್ ಶಿವಾಂಶ್ ಅಂತ ಹೇಗೆ ಇಟ್ಕೋಬಾರ್ದು. ಓ, ಅದೇನಾ ನೀವು ಹೊಸ ಬಿಸ್ನೆಸ್ ಮಾಡ್ತಿರೋದು? ನಮ್ಮಲ್ಲಿ ಹೆಸರುಗಳನ್ನು ಸಜೆಸ್ಟ್ ಮಾಡಲಾಗುತ್ತದೆ. ನೈಸ್. ಚೆನ್ನಾಗಿದೆಯಾ ವ್ಯಾಪಾರ? ಸಖತ್ತಾಗಿ ನಡೀತೀವಿ. ಇವಾಗ ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿದೆಯಾ ಬಿಸ್ನೆಸ್ಸು? ಆಯ್ತಲ್ಲ, ಮದುವೆನೇ ಆಯ್ತಲ್ಲ, ಇನ್ನೇನು ಬೇಕು? ಮದುವೆ ಆದರೆ ಖರ್ಚಲ್ವಾ? ಖರ್ಚು ಹೌದು, ಬಟ್ ಮದುವೆ ಆಗಬೇಕಲ್ಲ. ಯಾವ ಸಂಭ್ರಮಕ್ಕೆ ಮದುವೆ ಆಗಿದ್ದು? ನಿಮ್ಗೆ ಯಾಕೆ ಬೇಕದು? ಯಾವ ಸಂಭ್ರಮಕ್ಕೆ ಮದುವೆ ಇದೆ ಅದೇ ಗೊತ್ತಾಗ್ತಿಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇಷ್ಟ ಆಯ್ತಲ್ಲ ಹುಡುಗಿ, ಮದುವೆ ಆದ ಅಷ್ಟೇ. ನೈಸ್. ಗೊತ್ತಾಗತ್ತೆ ಸಂಭ್ರಮ. ಅದೇ ಒಂದು ಸಂಭ್ರಮ ಅಲ್ವಾ? ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪೂರ್ತಿ ಹೆಸರೇನು? ಡಾಕ್ಯುಮೆಂಟ್ಸಲ್ಲಿ ಸುಹಾನಾ ಎಂ ಅಂತ, ಬಟ್ ಪ್ರೊಫೆಷ್ನಲ್ ಆಗಿ ಸುಹಾನಾ ಸೈಯದ್ ಅಂತ ಗುರ್ಸ್ಕೊಂಡಿದ್ದೀನಿ. ನೀನು ಪೂರ್ತಿ ಹೆಸರು? ನಿತಿನ್ ಕುಮಾರ್ KV. ಡೇಟ್ ಆಫ್ ಬರ್ತು? ನಾನು January 14th, 1995 ಸಂಕ್ರಾಂತಿ ದಿನ ಹುಟ್ಟಿದ್ದು ನಾನು. ಕಿಚ್ಚಾಯಿಸ್ತಾರಲ್ಲ ಸಾಯಂಕಾಲದ ಅವಾಗ? ಹೌದು, ಆದರೆ ಸಾಯಂಕಾಲದ ಹುಟ್ಟಿದ್ದಲ್ಲ, ಬೆಳಿಗ್ಗೆನೆ ಹುಟ್ಟಿತ್ತು. ಸೂರ್ಯನ ಕಿರಣ ಪ್ರಖರವಾಗಿ ಬೀಳ್ತಿರತ್ತಲ್ಲ ಆ ಟೈಮಲ್ಲಿ ಬಿತ್ತ ಸೂರ್ಯ. ಡೇಟ್ ಆಫ್ ಬರ್ತು? April 30, 1991. ಹುಟ್ಟಿದ ಊರು? ನಾನು ಹುಟ್ಟಿದ ಊರು ಸಾಗರ. ಹುಟ್ಟಿದೂರು ಸಾಗರ. ಒಂದೇ ಹಾಸ್ಪಿಟ್ಲ್. ಒಂದೇ ಹಾಸ್ಪಿಟ್ಲು? ಒಂದೇ ಹಾಸ್ಪಿಟಲಲ್ಲಿ ಹುಟ್ಟಿರೋದು. ಹವ್ಯಾಸಗಳು? ನನ್ನ ಹವ್ಯಾಸಗಳು ಹಾಡೋದೀಗ ಹವ್ಯಾಸ ಅಲ್ಲ, ಅದು ಪ್ರೊಫೆಷನ್ ಆಗಿಬಿಟ್ಟಿದೆ. ಅದನ್ನು ಬಿಟ್ಟು ಅವಾಗವಾಗ ಏನಾದರೂ ಸ್ವಲ್ಪ ಓದ್ತೀನಿ. ಅದು ಬಿಟ್ಟರೆ ಮೂವೀಸ್ ನೋಡೋದು ಸ್ವಲ್ಪ ಜಾಸ್ತಿ ಹುಚ್ಚಿದೆ. ಆ್ಯಕ್ಟಿಂಗ್ ನೋಡ್ದಾ? ಮತ್ತೆ ಮೂವೀಸ್ ನೋಡೋದು ಜಾಸ್ತಿ ಹುಚ್ಚಿದೆ ನೋಡ್ದಾ? ಬೇಕಾ ನಿಂಗಿದು? ಇಟ್ಕೊಳ್ಳ? ಬೇಡ. ನಿಂಗೆ ಹವ್ಯಾಸ? ಹವ್ಯಾಸ ಅಂದರೆ ನಂದು ರಂಗಭೂಮಿ. ಅದು ಬಿಟ್ಟರೆ ಅವಾಗ ತುಂಬ ಓದ್ತಿದೆ. ಈ ಬೆಂಗಳೂರು ಬಂದಮೇಲೆ ಹಾಳಾಗೋದು. ಚಟಗಳು? ಯಾರಿ ನನಗ? ನನ್ನ ಚಟ ಏನು ಅಂತ ನಿಂಗೆ ಚಟ ಅಂತೇನಿಲ್ಲ, ಸ್ವಲ್ಪ ಜಾಸ್ತಿ ನಗ್ತೀನಿ ಅಷ್ಟೇ, ಅದೇನು ಚಟ ಅಲ್ಲ. ತುಂಬ ಒಳ್ಳೆ ಹುಡುಗಿ, ನೀವೇ ಹೇಳಿದ್ರಲ್ಲ. ನಮ್ಮದು ಸ್ವಲ್ಪ ಇತ್ತು. ಮದುವೆ ಆದಮೇಲೆಲ್ಲ ಚಟ ಕಟ್ಟಿ ಕಳಿಸಾಯ್ತು. ಅಪ್ಪ ಅಮ್ಮ ಎಲ್ಲ ನೋಡ್ತಾರೆ. ಅದರಲ್ಲೇನು ಮದುವೆ ಆದ್ಮೇಲೆ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಎಲ್ಲ ನೋಡ್ತಾರೆ. ಮತ್ತೆ ಎಷ್ಟು ದಿನ ಆಯ್ತು ಮದುವೆ ಆಗಿ? 4 ತಿಂಗಳು. 5 ತಿಂಗಳಾಯ್ತು. ಬೇರೆ ಬೇರೆ ಮದುವೆ ಆದ್ರೆ? 4 ತಿಂಗಳು. 5 ತಿಂಗಳಾಯ್ತು. ಇಲ್ಲ, ಅಕ್ಟೋಬರಲ್ಲಿ ಮದುವೆ ಆಗಿದ್ದು. ಎಷ್ಟು ತಿಂಗಳು? ಮದುವೆ ಆಗಿ 5 ತಿಂಗಳಾಯ್ತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 5 ತಿಂಗಳಿಗೆ ಹೇಳ್ಕೊಬೋದಲ್ಲ? ಹಾಂ, ಮದುವೆ ಆಗಿ ಮರುದಿನಾನೇ ಹೇಳ್ಕೊಬೋದು. ಉರ್ದು ಮಾತಾಡ್ತೀಯಲ್ವಾ ಸುಹಾನಾ? ನಾನು ಉರ್ದು ಮಾತಾಡ್ತೀನಿ. ನಿಮ್ಮದು ಮಾತೃಭಾಷೆ ಉರ್ದು. ಸೊ ಉರ್ದುಲಿ ಒಂಚೂರು ಫ್ಲರ್ಟ್ ಮಾಡೋಂಗಿದ್ರೆ ಉರ್ದುಲಿ ಮಾತಾಡ್ಸೋಂಗಿದ್ರೆ ಹೆಂಗೆ? ಇವನ್ಗ ಉರ್ದು ಬರ್ದೇ ಇರೋರು ಉರ್ದು ಮಾತಾಡಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾ ಹಾಂ. ನಮ್ಮೂರುಗಳಲ್ಲಿ? ಬರ್ದೇ ಇರಂಗೆ ಮಾತಾಡೋಕೆ ಬರಲ್ಲ, ಬಂದಂಗೆ ಮಾತಾಡ್ತೀನಿ. ಫ್ಲರ್ಟ್ ಮಾಡಬೇಕಾ? ಫ್ಲರ್ಟ್ ಅಲ್ಲ, ಏನು ನನ್ನ ನೋಡ್ತಿದ್ಯಾ, ಏನು ಲವ್ ಗಿವ್ ಮಾಡ್ತಿದ್ಯಾ, ಇವೆಲ್ಲ ಇಟ್ಕೊಬೇಡ, ನಮ್ಮ ಮನೇಲಿ ಇವೆಲ್ಲ ಸರಿ ಹೋಗಲ್ಲ, ಹಾಗೆ ಏನಾದ್ರು ಸರಿ. ಜಸ್ಟ್ 2 lines ಅಷ್ಟೇ. 22 lines. क्या जी ऐसा देख रही हम ना? वैसे ही क्या वैसा है क्या? तो
क्या शादी गिदी करने का सोचने क्या दिमाग में? ऐसा लड़की देख को इंच पटा डाल को शादी कर लेंगे बोल को ऐसा कहता रहा है तो छोड़ डाला है कुछ मालूम ना मैं कौन बोल को मालूम कि नहीं ಗೊತ್ತಾಗ್ಲಿಲ್ವಾ ಏ ಮಾಲೂಮು ಹಾ ಅಷ್ಟೇ ಇಲ್ಲ ನನ್ನ ಜೊತೆ ಮಾಡ ನಾನು ಕೊಡ್ತೀನಿ ರಿಯಾಕ್ಷನ್ ಹಾ ತಗೋ ರೆಡಿ क्या जी ಹಾಂ ಕ್ಯಾಮ್ಮ क्या और काफी हुआ काफी पी को हुआ तुम्हारा ಹೋಗ್ಯಾ हो गया हमने नहीं दिया फिर अकेले पी लिया सो ಹೋಗ್ಕವನ್ನ हाँ ಹೋಗ್ಕವನ್ನ इनो हमारे शोहर शोहर हाँ कब हो गया शादी शादी हो को 5 महीना होता है कैसा भाई ये किसका भाई तुम्हारा भाई हम्म बहुत अच्छा भाई शादी के बाद में डल हो गया नहीं बा इतना हंसराना क्या असर है देखो कितना खुश है देखो शादी के बाद ऐसा हुआ सी ने पहले खाली झगड़ा गिगड़ा करता नहीं क्या झगड़ा नहीं करता सिर्फ तुम करती हाँ सिर्फ हमेश करने का झगड़ा इन्हों बहुत अच्छे बच्चे अच्छे अड़गे गिड़के बनाती हाँ अड़गे बहुत अच्छा करती क्या हमें घर में नहीं है तो हमें आए तक पूरा बिरयानी चिकन ग्रेवी राइस सब रेडी रखती किधर होटल पे ऑर्डर करता पा घर में घर में एकदम मस्त फुल फुल गैस सिलेंडर है घर को है फुल रिच रिच गैस सिलेंडर देख के शादी हो गया ಪರವಾಗಿಲ್ಲ ಬಾ ಈಗ ಉರ್ದು ಮಿಕ್ಸ್ ಕನ್ನಡ ಮಾತಾಡ್ತಾರೆ ಗೊತ್ತಾ ಅದೇ ಬರಲ್ಲ ನನಗೆ ಈ ಭಾಷೆಯನ್ನ ಹಾಳು ಮಾಡೋದು ಕಷ್ಟದ ಕೆಲಸ ಅದು ಬರಲ್ಲ ನನಗೆ ಅದನ್ನ ಟ್ರೈ ಮಾಡೋಣ ನಾವೇನು ಹಾಳು ಮಾಡಲ್ಲ ಒಂದು ಸಣ್ಣ ಮಜಾ ಅದೇನು ಅಂತ ನೋಡ್ಬಿಟ್ಟು ಮದುವೆ ಆದ ಅವಳಿಗೆ ಒಳ್ಳೆ ಹುಡುಗಿ ಇರಲಿಲ್ಲ ಏನು ನಾನು ಅಚ್ಚಿ ಲಡ್ಕಿ ಅಲ್ಲ ಅಂತ ಕೋನ್ ಬೋಲೆಸೋ ಏ ತುಮ್ ಬಹುತ್ ಅಚ್ಚಿ ಲಡ್ಕಿ ಅರ್ಥ ಆಯ್ತು ಅನ್ಸುತ್ತೆ ಕ್ಯಾ ಡರ್ತಪ್ಪ ಯಾಕೆ ಹೆದರ್ತೀಯಾ ऐसा बोलना पड़ता है ಬೇರೆ ಯಾರು ಹುಡುಗಿ ಸಿಕ್ಕಿಲ್ಲ ನಿಂಗೆ ಶಾದಿ ಮಾಡ್ಕೊಳಕ್ಕೆ ಅಲ್ಲ ನಿಮ್ದು ಏನ್ ಸಮಸ್ಯೆ ಏನ್ ನಿಮ್ದು ಪಾಪ ಅವ್ನ ಮುಖ ನೋಡಿ ಹೆಂಗೆ ಆಗಿದೆ ಹೆಂಗೆ ಇತ್ತ ಅಚ್ಚ ನಮ್ ಜೊತೆ ಆಟ ಆಡ್ಕೊಂಡಿದ್ದ ಗಿಲ್ಲಿ ದಂಡು ಕ್ರಿಕೆಟ್ ಎಲ್ಲ ಆಡಕ್ ಬರ್ತಿತ್ತ ಲಡ್ಕ ಅವ ಈಗ ನೋಡಿ ಹೆಂಗೆ ಕೂತಿದ್ದಾನೆ ಅವನಿಗೆ ಕೂತ್ಕೊಳ್ಳೋದೇ ನೋಡಿಲ್ಲ ನಾವು ಎಷ್ಟು ಆಕ್ಟಿವ್ ಗೊತ್ತಾ ಅಬ್ಬೀಸ್ ಬಿ ದೇಕೋ ಎಷ್ಟು ಆಕ್ಟಿವ್ ಇದಾನೆ ಫುಲ್ ಗರ್ಪೆ ಕಾಮ್ ಡಾಲಾ ಅನ್ಸ್ಕೋ ನೈ ನಾನೇ ಕಾಮ್ ಮಾಡೋದು ಮನೇಲಿ ಹೌದಾ ಏನೇನು ಕಾಮ್ ಮಾಡ್ತೀರಾ ನೀವು ಕಪಡೆ ತೊಳಿತೀನಿ ಆಮೇಲೆ ಬರ್ತನ್ ತೊಳಿತೀನಿ ಆಮೇಲೆ ಜಾಡು ಮಾಡ್ತೀನಿ ಆಯ್ತಲ್ಲ ಎಲ್ಲದು ಆಮೇಜ್ ಕರ್ತೀನಿ ಸೊ सपनों में ಪಾಪ ಹುಡುಗ ಹೌದಪ್ಪ ಪಾಪ ನಿಮ್ಮಿಬ್ರಲ್ಲಿ ಯಾರು ಪಾಪ ನಾನೇ ಪಾಪ ಇಲ್ಲ ಇಬ್ರು ಪಾಪ ಅಲ್ಲ ಬಟ್ ಡಿಪೆಂಡ್ಸ್ ಕೆಲವೊಮ್ಮೆ ನಾನು ಪಾಪ ಕೆಲವೊಮ್ಮೆ ಅವ್ನ ಪಾಪ ಪಾಪ ಬರೋವರೆಗೂ ಯಾರೋ ಒಬ್ರು ಪಾಪ ಆಗಿರಿ ಆಮೇಲೆ ಪಾಪ ಬಂದಮೇಲೆ ಪಾಪನೇ ಪಾಪ ಅಲ್ವಾ ಈಗ ನಮ್ಮ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ಐಟಮ್ ಸಾಂಗಿಂದ ಕಂಟಿನ್ಯೂ ಮಾಡೋಣ ಆಗ್ಲೇ ಹೇಳಿರಲ್ಲ ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿ ಐಟಮ್ ಸಾಂಗ್ ಹಾಡಬಾರ್ದಾ ಈಗ ಸುಹಾನಾ ಸೈಯದ್ ಅವರಿಂದ ಒಂದು ಐಟಮ್ ಸಾಂಗ್ ಯಾರು ಹಿಂಗೆ ಹೇಳ್ತಾರೆ ಹೇಳಿ ಅದಕ್ಕೆ ನಾವು ಹೇಳ್ತೀವಿ ಯಾರು ಹೇಳಲ್ಲ ನಾವೇ ಹೇಳ್ತೀವಲ್ಲ ಅಲ್ಲ ಹಾಂ ಕಾಕಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಿಸಿಂದಿರ್ಗಾಕೆ ಕಾಕಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಿಸಿಂದಿರ್ಗಾಕೆ ಇದು ತುಂಬಾ ಸ್ಪೆಷಲ್ ಕ್ಲಾಸ್ ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ ನಾವಚ್ಚ ಕನ್ನಡ ಮೀಡಿಯಂ ನಿಮ್ಗೆ ಕಾಕಾಗೆ ಕೂಕು ಖಾಯಂ ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್ ಸೂಪರ್ ಆಗಿದೆ ಚರಣ ಸೈಕಲ್ ಶಾಪ್ ಹಿಂದುಗಡೆ 3ನೇ ಕ್ರಾಸು ನಮ್ಮ ಮನೆ ಗಾರ್ಡನ್ ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ 2 ಕಣ್ಣಲ್ಲೂ ಮೆಗಾ ಸೀರಿಯಲ್ ಅರ್ಧ ಗಂಟೆ ಎಪಿಸೋಡು ಹಳ್ಳಿ ಕಡೆ ಇರೋದು ಸಂಜೆಲಿ ಕರೆಂಟು ಏನೋ ಒಂದು ಡಿಸಿಷನ್ ತಗೊಳ್ಳಿ ಚೆಂಡು ನಾವೂರಲ್ಲಿದ್ರು ಕೂಡ ನೀವು ಮನೇಲಿರ್ಬೋದೇನ್ರಿ ಹಿಂಗೆ ತಾ ಕಡೆ ಒಂದು ರೌಂಡು ವಾಕಿಂಗು ಬನ್ರಿ ನಾವು ಶುದ್ಧ ಕನ್ನಡ ಮೀಡಿಯಂ ನಿಮ್ಗೆ ಕಾಕಾಗೆ ಕೂಕು ಖಾಯಂ
ನಾನು ಚಪ್ಪಲಿ ಹೊಡೆದ್ರೆ ನೀನು ಶಿಳ್ಳೆ ಹೊಡ್ಬೇಕು. ಚಿಲ್ಲೆ ಹೊಡೆಯೋಕೆ ಬರಲ್ಲ. ನಂಗೆ ಬರುತ್ತೆ. ಕಮಾನ್ ರೆಡಿ 3 2 1 ಗೋ. ಬಟ್ ಎಲ್ಲ ಟೈಮಲ್ಲೂ ಸಕ್ಸಸ್ ಆಗಲ್ಲ. ನೋಡೋಣ. ಸಿಳ್ಳೆ ಹೊಡಿಬೇಕಾದ್ರೆ ಫೇಲ್ಯೂರ್ ಆಗೋದು ಹೆಂಗೆ ಅಂತ ನೋಡಿದ್ದೀರಾ? ಈಗ ನೋಡಿ. ಏನೇನು ಆಟ ಆಡಿರ್ಬೋದು ಗುರು. ಇದೆಲ್ಲ ಚೆಕ್ ಮಾಡಿದ್ದ ಮದುವೆ ಮುಂಚೆ? ಅವರೇ ನನಗೆ ಸೀಟಿ ಹೊಡೆದಿದ್ದು ಫಸ್ಟು. ಹೌದೌದು. ನಾನು ಕಲಿತೇ ಇಲ್ಲ ಅದನ್ನು. ನೈಸ್ ಯಾ. ಇದು ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್. ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿರೋದಕ್ಕೆ ಒಳ್ಳೆ ಭವಿಷ್ಯ ಇದೆ ನಮ್ಮ ಸುಹಾನಾ ಸೈಯದ್ ಅವ್ರಿಗೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಹೊರಡ್ತೀರಾ? ಎಸ್ ಬಾ. ಹಿಂಗೆ ಆ್ಯಕ್ಟ್ ಮಾಡ್ಕೊಂಡೇ ಇರ್ತೀರಾ ಮನೇಲಿ? ಹೌದು, ಇದೇ ಥರ ಕಲಾವಿದ್ರಲ್ವಾ. ನೋಡೋಣ ಈ ಆ್ಯಕ್ಟಿಂಗ್ ಹೆಂಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಇವಾಗ 3 ಸುಳ್ಳುಗಳು ಹೇಳಬೇಕು. ನೀನು ಅವನ ಬಗ್ಗೆ 3 ಸುಳ್ಳು ಹೇಳಬೇಕು, ಅವನು ನಿನ್ನ ಬಗ್ಗೆ 3 ಸುಳ್ಳು ಹೇಳಬೇಕು. ಓಕೆನಾ? ನಾನು ಅವನ ಬಗ್ಗೆ ಮೂರೇ ಸುಳ್ಳು ಹೇಳಬೇಕಾ? ಮೂರೇ ಹ್ಞೂ ರೆಡಿ. ಮೊದಲನೇ ಸುಳ್ಳು, ನಿತಿನಿಗೆ ಸುಳ್ಳು ಹೇಳೋಕ್ಕೆ ಬರಲ್ಲ. ಆಯಿತಾ? ಆಮೇಲೆ 2ನೇ ಸುಳ್ಳು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಆಯಿತಾ? 3ನೇ ಸುಳ್ಳು, ತುಂಬ ಕೆಟ್ಟ ಹುಡುಗ. ರೇರ್ ಕಾಂಬಿನೇಷನ್. ತುಂಬ ಕಡಿಮೆ ಸ್ವೀಟ್ ತಿಂತ. ತುಂಬ ಕಡಿಮೆ ಸ್ವೀಟ್ ತಿಂತ ಗೊತ್ತಾಗತ್ತೆ. ಅದೇನು ಕೆಟ್ಟ. ತುಂಬ ಬೇಗ ಕೋಪ ಬರಲ್ಲ. ಕೋಪನೇ ಬರಲ್ವಾ? ಮನೆ ಕೆಲಸದಲ್ಲಿ 89% ಅವಳೇ ಮಾಡೋದು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಏಯ್ ಸುಳ್ಳಲ್ಲ. ಗುಡ್. ನಾನು ನೋಡಿ ಹೇಳು. ಏಯ್ ಇದೆಲ್ಲ ಪಾಪ ಆಚೆ. ಸುಳ್ಳು, ನಿಜವಾಗ್ಲೂ ಸುಳ್ಳಲ್ಲ, ಸತ್ಯ ಅದು. 89%. 89. ಈ ಸಂಭ್ರಮಕ್ಕೆ ಓಡೋಗಿ ಮಾಡ್ಕೊಂಡೆ 1 ವಾರಕ್ಕೆ ಮುಂಚೆ. ನಿಜ ಹೇಳು. ಗುಡ್. ಪಾಪ ನೋಡಿ ಹೆಂಗೆ. ನಾನೇ ಕೆಲಸ ಜಾಸ್ತಿ ಮಾಡೋದು ಮನೇಲಿ. ನಾನೇನು ಹೇಳಲೇ ಇಲ್ಲಪ್ಪ, ಯಜಮಾನ ಹೇಳಿಲ್ಲ. ಗುಡ್. ಸುಹಾನಾ ಸೈಯದ್ನ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಗೊತ್ತಿಲ್ಲದಿರೋ ವಿಚಾರಗಳು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಸೊ ಮನೇಲಿ ಕಸ ಗುಡ್ಸೋದು ಯಾರು, ಎತ್ತಾಕೋರು ಯಾರು? ಅದು 89 ಇದರಲ್ಲೇ ಬಂದ್ಬಿಡ್ತದೆ. ಹೌದಾ? ಒಣ ಕಸ ಯಾರು, ಹಸಿ ಕಸ ಯಾರು? ಎರಡೂ ನೀನು. ಕಸದ ಡಿಪಾರ್ಟ್ಮೆಂಟ್ ಅವನು. ನಮ್ದಲ್ಲ. ಕಸ ನಮ್ಮದು, ಪಾತ್ರೆ ನಮ್ಮದು, ನೆಲ ಒರೆಸೋದು ನಮ್ಮದು, ಹೊರಗಡೆ ಮೆಟ್ಲಿಗೆ ನೀರು ಹಾಕೋದು ನಮ್ಮದು. ಇನ್ನೇನು ಉಳಿತು? ರೋಡ್ ಕ್ಲೀನ್ ಮಾಡೋದು ನಿಂದು, ಪಕ್ಕದ ಮನೆ ಎದುರುಗಡೆ ರಂಗೋಲಿ ಹಾಕೋದು ನಿಂದು, ಹೇಳ್ಬಿಡು ಅದನ್ನ ಎಲ್ಲ. ಬಟ್ಟೆ ಒಣಗಿ ಹಾಕೋದು ಅದು ನಾನೇ. ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಆ ಲಿಕ್ವಿಡ್ ಸಹ ಹಾಕೋದು ನಾನೇ. ಒಣಗಿಸಿರೋದು ಎತ್ಕೊಬರೋದು ನಾನೇ. ಜಾತಕ ತೋರಿಸ್ಬಿಟ್ಟು ಮಾಡ್ಕೊಂಡ ಮದುವೆ? ಅದೇನು ನೋಡಿಲ್ಲ, ಜಾತಕನೇ ನೋಡಿಲ್ಲ. ಈ ಸಂಭ್ರಮಕ್ಕೆ 1 ವಾರಕ್ಕೆ ಮುಂಚೆ ಫಿಕ್ಸ್ ಮಾಡ್ಕೊಂಡೆ. ಪಾಪ ಸ್ಟಾರ್ಟಿಂಗಲ್ಲಿ ಹೇಳ್ದ ಮುಂಚೆ ಚೆನ್ನಾಗಿತ್ತು. ಇಲ್ಲ, ಅದು ಹಾಗಲ್ಲ. ಎಲ್ಲವೂ ಮುಂಚೆ ಚೆನ್ನಾಗಿತ್ತು. ಎಲ್ಲವೂ ಚೆನ್ನಾಗಿಯೇ ಇತ್ತು. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಇಲ್ಲ, ಇವಾಗಲೂ ಚೆನ್ನಾಗಿದೆ. ಅದು ಹೆಂಗಂದ್ರೆ ಯಾರು ಜಾಸ್ತಿ ಅಂದರೆ, ಇವಾಗ ನನಗೇನಾದ್ರು ಕೆಲಸ ಇದ್ದಾಗ ಅವನು ಮೆಜಾರಿಟಿ ಕೆಲಸ ಅವ್ನು ಮಾಡ್ಕೊಳ್ತಾನೆ. ಅವನಿಗೆ ಕೆಲಸ ಇದ್ದಾಗ ನಾನು ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇದು ನೀನೇ ಐರನ್ ಮಾಡ್ಕೊಂಡಿದ್ದಾ? ಹಾಂ. ನೀ ಐರನ್ ಮಾಡ್ಕೊಟ್ಟೆ? ಇಲ್ಲ, ಯೂಶಲಾಗಿ ಮಾಡಿಕೊಡ್ತಾನೆ. ಇವತ್ತು ಮಾಡಿಲ್ಲ. ಇವತ್ತು ಮಾಡಿಲ್ಲ. ನಾನು ನಿನ್ನ ಬಟ್ಟೆ ಐರನ್ ಮಾಡ್ಕೊಡ್ತೀನಿ ತಾನೆ ಹೇಳೋದನ್ನ ಅಪರೂಪಕ್ಕೆ. ಬಟ್ ನಾನು ಮಾಡ್ಕೊಡ್ತೀನಿ ಐರನ್ನು. ಚೆನ್ನಾಗಿದೆ ಅಲ್ಲ ದಾಂಪತ್ಯ? ಚೆನ್ನಾಗಿದೆ. ನಿಮ್ಮ ಮನೇಲಿ ಫೋನ್ ಮಾಡ್ತಾರಾ? ಏನು ಮಾಡ್ತಿದ್ಯೋ, ಪಾತ್ರೆ ತೊಳಿತಿದ್ದೀನಿ, ಏನು ಮಾಡ್ತಿದ್ಯೋ, ಮನೆ ಒರೆಸ್ತಿದ್ದೀನಿ, ಹಿಂಗ? ನಾವು ತುಂಬ ಪ್ರೋಗ್ರೆಸಿವ್ ಥಾಟ್ಸ್ ಇರೋಂಥ ಕಪಲ್. ಸೊ ಯಾವುದೇ ಕೆಲಸ ಜೆಂಡರ್ ಬೇಸ್ಡ್ ಅಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ನೈಸ್. ನೀನು ಮನೆ ಕೆಲಸ ಎಲ್ಲ ಮಾಡ್ತೀಯಾ? ಹಾಂ. ಎಷ್ಟು ಮನೆ ಕೆಲಸ ಮಾಡ್ತೀಯಾ? ಮನೆ ಕೆಲಸ. ಬೇರೆ ಮನೆಗೆ ಹೋಗಲ್ಲ ಸದ್ಯಕ್ಕೆ ಆ ಥರದ್ದೇನು. ಅಮ್ಮನ ಮನೇಲಿ ಮಾಡ್ತಿದ್ದ ಮನೆ ಕೆಲಸ? ಇಲ್ಲ, ಇಲ್ಲಿ ಮಾತ್ರ. ಇವಾಗ ಗೊತ್ತಾಗ್ತದೆ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು ಅಂತ. ನಮ್ಮ ಮನೇಲಿ ಹೆಂಗಂದ್ರೆ ನಾನು ಕುತ್ಕೊಂಡಲ್ಲ ಎಲ್ಲ ಬರ್ತಿತ್ತು. ನಾನು ಹೇಳ್ತಿರ್ಲಿಲ್ಲ, ಬಟ್ ಕೊಡ್ತಿದ್ರು.
ಈಗ ಅಣ್ಣ ಥಿಯೇಟರ್ ಆರ್ಟಿಸ್ಟ್ ಅಲ್ವಾ, ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಚೆಕ್ ಮಾಡೋಣ. ಏನು ಮಾಡಬೇಕು? ಥಿಯೇಟ್ರಲ್ಲಿ ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದೀರಲ್ಲಪ್ಪ, ನಮಗಂತೂ ಆ್ಯಕ್ಟಿಂಗ್ ಬರಲ್ಲ. ಅಟ್ಲೀಸ್ಟ್ ನೋಡೋಣ ಹೆಂಗಿರುತ್ತೆ ಸಂಭ್ರಮ. ಸುಹಾನ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನಿಂಗೆ ನನಗಿಂತ ಒಳ್ಳೆ ಹುಡುಗ ಸಿಗಲ್ಲ, ದಯವಿಟ್ಟು ನನ್ನ ಮದುವೆ ಆಗು. ಈ ಥರದ್ದು ಏನೋ ಒಂದು ಡೈಲಾಗು, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ತೊಂದರೆ ಇಲ್ಲ. ಅದನ್ನು ಒಂದು 5-6 ವೇರಿಯೇಷನಲ್ಲಿ ಹೇಳಬೇಕು, ತುಂಬ ಕೋಪದಲ್ಲಿ. ಓಕೆ, ನಾನು ಹೇಳಿದ ಅರ್ಥ ಆಯ್ತಾ? ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ಎಷ್ಟು ದಿನ ಅಂತ ತಿರ್ಗೋದು ನಾನು ನಿನ್ನಿಂದೆ? ನನಗೂ ತಿರುಗಿ ಸಾಕಾಗೋಗಿದೆ. ನಾಳೆವರೆಗೂ ಟೈಮ್ ಕೊಡ್ತಾಯಿದ್ದೀನಿ. ನಾಳೆ ನಿನ್ನ ಡಿಸಿಷನ್ ಹೇಳಿಲ್ಲ ಅಂದರೆ ಮುಂದೆ ನಾನು ಹೇಳಲ್ಲ, ನಾಳೆ ಮಾಡಿ ತೋರಿಸ್ತೀನಿ. ನಡಿ ಮನೆಗೆ ನಡಿ ಈಗ. ವಾಹ್, ಎದುರ್ತೀಯಲ್ಲ, ನೈಸಾ? ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ, ನನಗೆ ಭಯ ಆಗೋಯ್ತು. ನೀರು ಬರೆಸ್ತಾರೆ. ಈಗ ಫುಲ್ ಸಂಕೋಚದಲ್ಲಿ. ಆ್ಯಕ್ಚುಲಿ ನಾನು ಅವ್ರಿಗೆ ಗುಬ್ಬಿ ಅಂತ ಕರೆಯೋದು. ಅದು ಗೊತ್ತಿಲ್ಲ, ಗುಬ್ಬಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಇಲ್ಲೇ ಮೊದಲು ಹೇಳ್ತಾ ಇರೋದು, ನಿಮ್ಮಲ್ಲೇ ಮೊದಲು ಅಂತ ಹೇಳಿ. ಸುಹಾನ ಸೈಯದ್ ಅವ್ರ ಗಂಡ ಸುಹಾನ ಅವ್ರನ್ನ ಗುಬ್ಬಿ ಅಂತ ಕರೀತಾನೆ. ನೆಕ್ಸ್ಟ್ ಟೈಮ್ ಸುಹಾನ ಯಾವ್ದಾದ್ರು ಕಾನ್ಸರ್ಟ್ಗೆ ಬಂದರೆ ಗುಬ್ಬಿ ಅಂತ ಕರಿಬಾರ್ದು ನೀವು, ಅವ್ರ ಗಂಡ ಮಾತ್ರ ಕರಿಬೇಕು. ಹೌದು, ಒಬ್ಬರೇ ಕರಿಬೇಕು. ಗುಬ್ಬಿ ಏನು ಗೊತ್ತಾ, ನೀನು ನಗಾಡಿದ್ರೆ ನಾನು ಹೇಳಲ್ಲ. ಅದೇ ಓಕೆ, ನನಗೊಂಥರ ನಗ್ಬೇಡ ಗುಬ್ಬಿ. ಓಕೆ, ನಾನು ಹೇಳಲ್ಲ. ರೆಸ್ಪಾನ್ಸ್ ಬರ್ಬೇಕು ಸರ್. ನಮ್ಮದು ಥಿಯೇಟರ್ ಆರ್ಟಿಸ್ಟ್ ಅಂದರೆ ಗಿವ್ ಆ್ಯಂಡ್ ಟೇಕ್ ಇರೋದು. ಇಲ್ಲಿ ಒಂದು ಸೈಡ್ ಆಗ್ಬಿಟ್ರೆ ಏಟುಟ. ಅಲ್ಲಿ ಓಪನಿಂಗಲ್ಲಿ ನಾನು ಇಬ್ಬರು ಥಿಯೇಟರ್ ಆರ್ಟಿಸ್ಟ್ ಅನ್ನೆಲ್ಲ ಅದು ಒಬ್ಬರು ಮಾಡ್ಕೊಂಬಿಡಿ. ಇಬ್ಬರು ಥಿಯೇಟರ್ ಆರ್ಟಿಸ್ಟು ರೆಸ್ಪಾನ್ಸ್ ಕೊಡಲ್ಲ ಸುಹಾನ. ಸರಿ ಪಾಪ, ನೀನು ಮಾಡೋ, ನಾನು ನೋಡ್ಬೇಡ ಆಯ್ತಾ? ಏನೋ ಒಂದು ಫೋನು ಹೇಳ್ಬೇಕಲ್ಲ. ರಾಡಿ ಅಳಿಸ್ತಾ ಇದೆಯೋ? ಪ್ರಪೋಸ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ಲಪ್ಪ ಹುಡುಗಿಗೆ. ಮತ್ತೆ ಹಿಂಗೆ ನಾನು ಅಗಾಡಿದ್ರು ನೀವು ಆ್ಯಕ್ಟ್ ಮಾಡು ಆಯ್ತಾ? ನೆಕ್ಸ್ಟ್ ಏನು? ಫುಲ್ ಭಯದಲ್ಲಿ. ನಾನೊಂದು ವಿಷಯ ಹೇಳಬೇಕಿತ್ತು. ನೀವೇನು ಅಂದ್ಕೊಳಲ್ಲ ಅಂದರೆ ಹೇಳ್ತೀನಿ. ಹೇಳ? ನನಗೆ ನೀವಂದರೆ ಇಷ್ಟ. ಅವನ ಟೈಮ್ ಎಷ್ಟು ಅಂತ ಕೇಳೋದು, ನಾ ಒಂಚೂರು ರಿಯಾಕ್ಷನ್ ಕೊಡೋ. ನೀವಂದ್ರೆ ಇಷ್ಟ ಸಿಕ್ಕದು ಏನದು ಇನ್ನೊಂದ್ಸಲ ಹೇಳು ಅಂತ ಹಂಗೆ ರಿಯಾಕ್ಟ್ ಮಾಡಿದ್ದೆ. ಹೆದರಿಕೆ ಆಗ್ಬೇಕಲ್ಲ. ಆಶ್ಚರ್ಯವಾಗಿ. ರೀ, ಏನು ಗೊತ್ತಾ, ನನಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಇವ್ರೇನು ರೆಸ್ಪಾನ್ಸ್ ಮಾಡಲ್ಲ? ಬೇರೆ ಯಾರು ಹುಡುಗಿನ ಕರ್ಸ್ಲಾ? ಅವಾಗ ಇನ್ನೂ ಚೆನ್ನಾಗಿ ಮಾಡ್ತಾನೆ. ಒಳ್ಳೆ ಪ್ರಯತ್ನ. ಅಲ್ಲ, ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ. ಅವನ ಕೆರಿಯರ್ಗೆ ಎಲ್ಲಿ ಮುಳ್ಳಾಗ್ಬಿಡ್ತೀಯ ಅಂತ ಭಯ. ನಿನ್ನ ಬಾಳೆ ಎಲೆ ಅಂತ ನಟನೆಗೆ ಇವಳು ಮುಳ್ಳಾಗಿ ಬರ್ತಾಳೆ ಅಂತ. ಹಳೆಗನ್ನಡ ಬರುತ್ತಾ? ಹಳೆಗನ್ನಡ ಸ್ವಲ್ಪ ಅಂದರೆ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದು. ಅದೇ ನಾಟಕದಲ್ಲಿ ಹಳೆಗನ್ನಡಗಳು ತುಂಬ ಇರುತ್ತೆ, ಹಾಗಾಗಿನೇ ಕೇಳಿದ್ದು. ಹಾಂ, ಯಾವ್ದಾದ್ರು ಒಂದು ಹಳೆಗನ್ನಡದ ಡೈಲಾಗ್ ಹೇಳ್ಬೋದಾ? ನೋಡೋಣ. ಒಂದು ದುರ್ಯೋಧನಂದು ಒಂದು 4 ಲೈನ್ ಇದೆ, ಅದು ಹೇಳ್ತೀನಿ. ಅಂದರೆ ಇದು ಸಿಚುವೇಶನ್ನು ಕಟ್ಟೋತ್ಕಜ ಸಂಧಾನಕ್ಕೆ ಬಂದಿರ್ತಾನೆ, ಅವಾಗ ದುರ್ಯೋಧನ ಹೇಳೋದು, ರಿಜೆಕ್ಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆ ರೀತಿ. ಯಾರು ವಿಜ್ಞಾಪಿಸಬೇಕು, ನನ್ನ ಮಾತಿನಿಂದವನಿಗೆ ಹೀಗೆ ಹೇಳು, ಬರಿದೆ ಏತಕ್ಕೆ ಬಹಳ ಮಾತಾಡುತ್ತೀಹೆ, ನಿನ್ನ ಪೌರುಷಕ್ಕೆ ಸಗ್ಗುವರು ನಾವಲ್ಲ, ಬಹುದೂರ ಮಾತಾಡಲನುಚಿತವು, ಯುದ್ಧವೇ ನುಡಿಗೊಡುವುದು. ಸ್ವಸ್ತಿ ಶ್ರೀಮತ್ ಪಶ್ಚಿಮ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತರಿ ಪುಷಂಡ ಕಂಡ ನೋರ್ದಂಡ ದೋರ್ದಂಡ ಆರ್ತಿಜನೇರ್ತಿತಾರ್ಥ ದಾನ ಶೌಂಡ ಅಂಗನಾ ಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುತ ಪ್ರಕಾಂಡ ಬಿರುದೆಂತೆಂಬರ ಗಂಡ ಮಿತ್ರ ಕುಲ ಕಮಲ ಮಾರ್ತಾಂಡ ವೀರ ಶೂರ ಮೊಲೆವರ ಗಂಡ ಅಭಯ ಪ್ರತಾಪಾದೀಶ್ವರ. ಮುಂದೇನೋ ಒಂದಿದೆ, ಮರ್ತೋಯ್ತು ಸರ್.
ಅದು ಆ್ಯಕ್ಚುಲಿ ಇಮ್ಮಡಿ ಪುಲಕೇಶಿ ಅವರಿಗೆ ಜೈ ಜೈಕಾರ ಹಾಕೋದು. ನೈಸ್. ಗೆ ಇದೆಲ್ಲ ಹೇಳ್ತಿರ್ತಾನೆ ರಾತ್ರಿ ಹೊತ್ತು. ಅಯ್ಯೋ ಮನೇಲಿ ಏನೇನೋ ಅದ್ರ ಡೈಲಾಗ್ಸ್ ಎಲ್ಲ ಏನೇನೋ ನೆನಪಾಗ್ತಿರತ್ತೆ. ಹಾ, ಅದೆಲ್ಲ ಮಾತಾಡ್ತಿರ್ತಾನೆ. ಕೆಲವೊಂದ್ಸಲ ಭಯ ಆಗ್ಬಿಡತ್ತೆ ನನಗೆ. ಏನೋ ಅಂತೀನಿ. ಹೆಂಡತಿ ಗಂಡಂಗೆ ಭಯ ಪಡೋದು ಅನ್ನೋದು ತುಂಬ ಅಪರೂಪ. ಇಲ್ಲ, ಹಂಗೇನಿಲ್ಲ, ನಾನು ಭಯ ಪಡ್ತೀನಿ. ಒಳ್ಳೆ ಕಲೆ ಇಟ್ಕೊಂಡಿದ್ಯಾ. ಕಲೆ ಅಂತಲ್ಲ, ಅಂದರೆ ಫ್ರೀ ಇದ್ದಾಗ ಏನೋ ಒಂದು ಸಿಕ್ತು, ಈಗ ಹಿಂಗೆ ಏನೋ ಒಂದು ಸಿಕ್ತು, ಇದ್ರ ಮೇಲೆ ಒಂದು ಕತೆ ಹೇಳೋ ಥರ ಟ್ರೈ ಮಾಡೋದು, ಪ್ರಾಕ್ಟೀಸ್ ಮಾಡೋದಷ್ಟೇ. ಅದು ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ ಅಂತ ಇವ್ರು ಅನ್ಕೊಂತಾರೆ. ಇದೇ ಖುಷಿಯಲ್ಲಿ ಅವ್ರ ಮೇಲೆ ಪ್ಯಾರ್ ಆಗಿರೋದಕ್ಕೆ ಒಂದು ಗೀತೆ. ಓಕೆ, ರೆಡಿ? ಓಕೆ, ಸ್ಪೆಷಲ್ ಸಾಂಗ್ ಇದು. ಸೊ ಪೇರ್ ಚೆನ್ನಾಗಿದೆ, ಪ್ಯಾರ್ ಆಗಿದೆ. ಮುಂದೆ ಏನಾಗುತ್ತೆ ಈ ಹಾಡಲ್ಲಿ ಕೇಳಿ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಜಾನ್ಗೆ ಹೋಗ್ಬಿಟ್ಟೈತೆ, ಅರೆ ನಮ್ದುಗೆ ಜಾನ್ಗೆ ಹೋಗ್ಬಿಟ್ಟೈತೆ, ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದುಗೆ, ನೀಂದಗಿಂದು ಬರ್ತಾ ಇಲ್ಲ ನಮ್ದುಗೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಅದು ಆನ್ಲೈನು. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ದಿಲ್ದು ಒಳಗೆ ಗೊಲ್ಲು ಎದ್ದು ನಮ್ದು ಮನ್ಸು ಯಾಕೋ ಎಂದು ಕ್ಯಾ ಕರ್ಸಿ ಹೋಗಿತೈತೆ, ನಿಮ್ದುಗೆ ಪ್ಯಾರ್ ಕರೋ ಅಂತ ಐತೆ, ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಎಂದು ಕ್ಯಾ ಕರ್ಸಿ ಹೋಗಿತೈತೆ, ನಿಮ್ದುಗೆ ಪ್ಯಾರ್ ಕರೋ ಅಂತ ಐತೆ, खोजे सुनके प्यार करो जे, नमदुके निम्गे इश्क करता है, ನೈಸ್. ಸೊ ಕೆಲವು ಕಡೆ ಪೇರ್ ನೋಡಬೇಕು, ಕೆಲವ್ರ ಕಡೆ ಪ್ಯಾರ್ ನೋಡಬೇಕು ಅಂತ. ನಿಮ್ದು ಇವಾಗ ಪ್ಯಾರ್ ನೋಡ್ಬೇಕಾ, ಪೇರ್ ನೋಡ್ಬೇಕಾ? ಎರಡೂ ಇದೆಯಾ? ಒಳ್ಳೇದಾಗಲಿ, ಖುಷಿಯಿಂದ ಇರಿ, ಚೆನ್ನಾಗಿರಿ. ಎರಡು ಮನೆಯವ್ರು ಒಪ್ಕೊಂಡಿದಾರಲ್ವಾ, ಅದಕ್ಕಿಂತ ಖುಷಿ ಇನ್ನೇನಿದೆ. ಗಂಡ ಹೆಂಡತಿ ಮದುವೆಯಾಗಿ 5 ತಿಂಗಳಾಗಿದೆ. ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಚಿಕ್ಕದಾಗಿ ಒಂದು ಗೇಮಲ್ಲಿ ನೋಡೋಣ. ಓಕೆನಾ? ಜಗಳ ಆಡ್ಬೇಕು ನಾವಿವಾಗ. ಹೌದು, ಏನೋ ಮಾಡ್ಕೊಳ್ಳಿ. ನೀನು ಒಂದು ಹುಡುಗಿಯಾಗಿ ಸೋ ನೈಸ್ ಅಂತ ಎಕ್ಸೈಟ್ ಆಗ್ಬೇಕು. ಹುಡುಗಿಗಿರೋ ಯಾವ ಗುಣಲಕ್ಷಣವೂ ಇಲ್ಲ ಅವಳಿಗೆ. ಸೋ ಕ್ಯೂಟ್, ಸೋ ನೈಸ್. ನೈಸ್ ನೈಸ್, ತುಂಬಾ ಚೆನ್ನಾಗಿದೆ. ಚಿನ್ನ, ಹೆಂಗ್ ಬದುಕ್ತಿದ್ಯಾ ನೀನು? ಹೆಂಗ್ ಬದುಕ್ತಿದ್ಯಾ? ಒಂದು ಸಣ್ಣ ಎಕ್ಸೈಟ್ಮೆಂಟ್ ಇಲ್ಲ, ಒಂದು ಜೋಶ್ ಇಲ್ಲ. ನಾನಾ? ಅವನಿಗೆ ನಾನು ಎಕ್ಸೈಟ್ಮೆಂಟ್ ಇಲ್ಲ ಅಂತ. ಸರಿ, ಓಕೆ. ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರಲ್ಲಿ ತುಂಬ ಜೋರು ಯಾರು? ನಿಮ್ಮಿಬ್ಬರಲ್ಲಿ ತುಂಬ ಪಾಪ ಯಾರು? ತುಂಬ ಶಾಪಿಂಗ್ ಮಾಡೋದು ಯಾರು? ತುಂಬ ದುಂದು ವೆಚ್ಚ ಮಾಡೋದು ಯಾರು? ನಮ್ದೇನು ಖರ್ಚೇ ಇರೋದಿಲ್ಲ. ರೆಡಿ ಆಗೋಕ್ಕೆ ಟೈಮ್ ತಗೊಳ್ಳೋರು ಯಾರು? ಇವನು ಸರಿಯಾಗಿ ರೆಡಿ ಆಗ್ತಾನೆ, ಬಟ್ ಅವಳಷ್ಟು ಹೌದು ಟೈಮ್ ತಗೊತೀನಿ, ಬಟ್ ಅಷ್ಟೊಂದಲ್ಲ. ಒಳ್ಳೆಯವ್ರು ಯಾರು ನಿಮ್ಮಿಬ್ಬರಲ್ಲಿ? ಸತ್ಯ ಹೇಳು. ಅಲ್ಲ, ಸತ್ಯ ಹೇಳ್ಬಿಡು, ಸತ್ಯ ಹೇಳ್ಬಿಡು ನೀನು. ಆಯ್ತು, ಯಾರು ಒಳ್ಳೆಯವ್ರು ಇಬ್ಬರಲ್ಲಿ? ಒಂದ್ಸಲ ನಿನ್ನ ಆತ್ಮಸಾಕ್ಷಿ ಕೇಳ್ಕೊ ಆಯ್ತಾ? ಒಂದ್ಸಲ ಇಬ್ಬರಲ್ಲಿ ಯಾರು ಒಳ್ಳೆಯವರು ಅಂತ. ಇದೀಗ ಬಂದ ಸುದ್ದಿ, ಗಾಯಕಿ ಸುಹಾನಾ ಸೈಯದ್ ಅವರು ಅವರ ಯಜಮಾನರಿಗೆ ಧಮಕಿ ಹಾಕಿದ್ದಾರೆ. ಇದನ್ನು ಪ್ರತ್ಯಕ್ಷವಾಗಿ ನೀವೆಲ್ಲ ನೋಡಿದ್ದೀರಾ. ನಿಮ್ಮಿಬ್ಬರಲ್ಲಿ ನಾಲೆಡ್ಜ್ ಜಾಸ್ತಿ ಯಾರಿಗಿದೆ? ಕೆಲವೊಂದು ವಿಚಾರದಲ್ಲಿ ನಂಗೆ ನಾಲೆಡ್ಜ್ ಇದೆ, ಕೆಲವೊಂದು ವಿಚಾರದಲ್ಲಿ ಅವನಿಗೆ ನಾಲೆಡ್ಜ್ ಇದೆ. ನಿಮ್ಮಿಬ್ಬರಲ್ಲಿ ಯಾರಿಗೆ ಒಳ್ಳೆ ಜಡ್ಜ್ಮೆಂಟ್ ಇದೆ? ನನಗೆ ಇದೆ. ಇಲ್ಲ, ನನಗೂ ಇದೆ. ಏನು ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರ ಈ ಥರ ಆಗೋಯ್ತು. ಓಕೆ, ಮೇ ಬಿ ಹಿಂಗೆ ಹಿಂಗೆ. ಫಸ್ಟ್ ಆನ್ಸರ್ ಅಷ್ಟೇ. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಜಾಸ್ತಿ ಇದೆ? ಪಾರ್ಟ್ನರ್ ಹತ್ರ ತುಂಬ ಬೈಸ್ಕೊಳ್ಳೋದು ಯಾರು? ಇದನ್ನು ಕೇಳಬೇಕು, ಇದು ಕ್ವಶನ್ ಅಲ್ಲ ಇದು. ಅದು ನಾನು ಅನಿಸ್ತು ಇದು ಕ್ವಶನ್ ಅಲ್ಲ ಎಲ್ಲರ ಮನೇಲೂ ಅಂತ. ಮತ್ತೆ ಪಾಪ ನಿಮ್ಮ ಮನೇಲಿ ಏನಾದ್ರು ವಿಶೇಷವಾಗಿರ್ಬೋದೇನೋ ಅನ್ಕೊಂಡೆ. ತಿರ್ಗಿ ಅದೇ ಬೋರ್ಡ್ ಇಟ್ಕೋ. ಕೋಪ ಯಾರಿಗೆ ಜಾಸ್ತಿ? ಅಲ್ಲ,
ನನಗೆ ಕೋಪ ಜಾಸ್ತಿ, ಬಟ್ ನಾನು ಯಾವತ್ತೂ ತೋರಿಸೋದಿಲ್ಲ. ಹೌದಪ್ಪ. ದಿನದಲ್ಲಿ 24 ಗಂಟೆಲಿ 22 ಗಂಟೆ ಕೋಪ ತೋರಿಸೋದು ಅವ್ರು. ಕೋಪ ಜಾಸ್ತಿ ತೋರಿಸ್ತೇ ಹೋದ್ರೆ ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಇಲ್ಲ, ಇವನಿಗೂ ಕೋಪ ಇದೆ. ನನ್ಗೆ ಕೋಪ ಕಲ್ತಿದ್ದೆ ಇವನಿಂದ. ನಾನು ನಿಮ್ಮಿಬ್ಬರಲ್ಲಿ ತುಂಬ ಬುದ್ಧಿವಂತರು ಯಾರು? ಡಿಪೆಂಡ್ಸ್, ಬಟ್ ನಾನೇ. ಆಯ್ತು ಬಿಡು, ನೀನು ಖುಷಿ ಆಗಲಿ ಅಂತ. ಆ್ಯಕ್ಚುಲಿ ನಾನು, ಬಟ್ ಪಾಪ ಅಂತ. ಓಕೆ, ಇವಾಗ ಬುದ್ಧಿ ಯಾರಿಗಿದೆ ಅಂತ ಟೆಸ್ಟೇ ಮಾಡೋಣ. ಆಯ್ತಲ್ಲ. ತುಂಬ ಹಳೆ ಕ್ವಶನ್ ಅಂತ ಕೇಳ. ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ 200 ರೂಪಾಯಿ ನೋಟ್ ಬಿದ್ದಿರುತ್ತೆ, ರೈಟ್ ಸೈಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ. ಯಾವ್ದು ಎತ್ಕೋತೀಯ? ಲೆಫ್ಟ್ ಸೈಡ್ 200, ರೈಟ್ ಸೈಡ್ 500, ಯಾವ್ದು ಎತ್ಕೋತೀಯ? 500. ನೀವು? ಎರಡು ಎತ್ಕೊಂತೀನಿ. ಒಂದ್ ಎತ್ಕೋಬೇಕಂದ್ರೆ 500 ಎತ್ಕೊಳ್ತೀನಿ. ಸಾಕು, ನಂಗೆ ದುರಾಸೆ ಇಲ್ಲ, ನನಗೆ ಸಾಕು. ಆಯ್ತಲ್ಲ, ನೀನೇ ಬುದ್ಧಿವಂತ, ಸಾಕು. ಅದೇ ಹಾಕ್ಬಿಡೋದು ಮತ್ತೆ. ಬಟ್ ನೈಸ್, ಯಾ ಗುಡ್ ಕಂಪ್ಯಾಟಬಿಲಿಟಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಮದುವೆ ಆಗಿ 5 ತಿಂಗಳಾಯ್ತಲ್ಲ, ಎಲ್ಲೆಲ್ಲಿ ಹೋಗಿದ್ರಿ? ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ದೇವಸ್ಥಾನ ಸುಮಾರು ಹೋಗಿ ಬಂದ್ವಿ. ಇವರ ಕಡೆ ಊರಲ್ಲಿ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗೋಕ್ಕಿತ್ತು. ಶಿರ್ಸಿ, ಸಾಗರ, ಮಾರಿಕಾಂಬೆ ದೇವಸ್ಥಾನಗಳು, ಮತ್ತೆ ಮಂತ್ರಾಲಯ ಬಂದ್ವಿ. ಮಂತ್ರಾಲಯ ಹೋಗಿದ್ವಿ. ಸಿಗಂದೂರು, ಕೊಲ್ಲೂರು, ಆಮೇಲೆ ಬ್ರಹ್ಮಲಿಂಗೇಶ್ವರ ಅಂತ ಒಂದಿದೆ ಅಲ್ಲಿ. ಆಮೇಲೆ ನಮ್ಮ ಕಡೆ ದೇವಸ್ಥಾನಗಳಿಗೂ ಹೋಗಿ ಬಂದ್ವಿ. ಅಂದರೆ ದರ್ಗಾಗೆ ಹೋಗಿ ಬಂದ್ವಿ. ಅಜ್ಮೇರ್ ದರ್ಗಾ ಹೋಗಿ ಬಂದ್ವಿ. ಆಮೇಲೆ ಡೆಲ್ಲಿಲಿ ನಿಜಾಮುದ್ದೀನ್ ದರ್ಗಾ ಅಂತ ಒಂದಿದೆ, ಅಲ್ಲಿ ಹೋದ್ವಿ. ಸೊ ಇಬ್ರು ಕಡೆ ದೇವಸ್ಥಾನಗಳಿಗೂ ಹೋಗಿ ಬಂದಿದ್ದೀರಾ? ನೈಸ್ ಅಲ್ಲ. ನೀವು ಮುಂಚೆಯಿಂದನೂ ಹೋಗ್ತಿದ್ದಲ್ಲ? ಮುಂಚೆಯಿಂದನೂ ಹೋಗ್ತಾ ಇದ್ದೆ. ಗಣಪತಿ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು? ಒಂಥರ ಇಷ್ಟ ಗಣಪತಿ ಅಂದರೆ. ನೈಸ್. ಮತ್ತೆ ಮದುವೆ ಆದಮೇಲೆ ಎಲ್ಲ ಆಯ್ತಾ ಶಾಸ್ತ್ರಗಳು? ನಾವು ಶಾಸ್ತ್ರಗಳು ಇಲ್ಲದೆ ಇರೋ ಹಾಗೆ ಮದುವೆ ಆದ್ವಲ್ಲ, ಹಾಗಾಗಿ ಜಾಸ್ತಿ ಶಾಸ್ತ್ರಗಳೇನೂ ಇರಲಿಲ್ಲ. ಅಲ್ಲ, ಮದುವೆ ಆದ್ಮೇಲೆ ಕೆಲವೊಂದು ಇರುತ್ತಲ್ಲ, ಅದು ಏನೇನಾಗಬೇಕಾಗುತ್ತೆ ಅಷ್ಟೇ. ಮನೆ ತುಂಬಿಸ್ಕೊಳ್ಳೋದು ಅಲ್ಲ, ಏನಿಲ್ಲ. ಮನೆ ತುಂಬಿಸ್ಕೊಳ್ಳೋದು, ನಿಮ್ಮ ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದಲ್ಲ, ಆಯ್ತಾ? ಆ ಥರ ಶಾಸ್ತ್ರಗಳು ಯಾವುದೂ ಇಲ್ಲ. ಮಂತ್ರ ಮಾಂಗಲ್ಯದಲ್ಲಿ ಅದಿಲ್ವಾ? ಇಲ್ಲ. ಅಲ್ಲ, ನಾರ್ಮಲಿ ಮನೇಲೂ ಮಾಡ್ಕೊಳ್ಳಲ್ಲ ನೀವು? ನೈಸ್. ಬೇರೆ ಇನ್ಮಿಕ್ಕಿದೆಲ್ಲ ಮಾಡ್ಕೊಂಡ್ರಿ ಅಂದ್ರೆ ಹನಿಮೂನ್ ಹೋಗೋದು, ಶಾಸ್ತ್ರ ಅಂತ ಅಲ್ಲ. ಮನೆ ಮಾಡೋದು, ಗ್ಯಾಸ್ ಸಿಲಿಂಡರ್ ತಗೊಳ್ಳೋದು. ಇವಾಗ ಗ್ಯಾಸ್ ಸಿಲಿಂಡರ್ ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿ. ಡಬಲ್ ಸಿಲಿಂಡ್ರಾ? ಇಲ್ಲ, ಒಂದೇ. ಹೌದಾ? ನಮಗೆ 3-4 ತಿಂಗಳಿಗೆ ಒಂದು ಸಿಲಿಂಡರ್ ಸಾಕು. ಹನಿಮೂನ್ ಅಂತ ಹೋಗ್ಲಿಲ್ಲ. ಮದುವೆ ಆದ್ಮೇಲೆ ಒಂದಿಷ್ಟು ಕಾರ್ಯಕ್ರಮಗಳು ಇತ್ತು. ಆಮೇಲೆ ಇವನ್ಗೂ ಸಿನಿಮಾ ಕೆಲಸ ಅದು ಇದು ಅಂತ ಇತ್ತು. ಸೊ 1-2-3 ಮಂತ್ಸ್ ನಾವು ಬ್ಯುಸಿ ಇದ್ವಿ. ಸೊ ರೀಸೆಂಟ್ ಆಗಿ ಒಂದು ಟ್ರಿಪ್ ಅಂತ ಕಾಶ್ಮೀರ್ ಮತ್ತೆ ರಾಜಸ್ಥಾನ್ ಎಲ್ಲ ಹೋಗಿ ಬಂದ್ವಿ ಅಷ್ಟೇ. ಫಾರಿನ್ ಟ್ರಿಪ್ ಹೋಗಿದ್ದೀರಾ? ಇಲ್ಲ, ಹೋಗ್ಬೇಕು. ಮದುವೆ ಮುಂಚೆನೂ ಹೋಗಿಲ್ಲ? ನಾನು ಒಬ್ಬಳೇ ಹೋಗಿದ್ದೀನಿ. ನಾನು ಹೋಗಿಲ್ಲ. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ. ಓಕೆ. ಅವರು ಫಾರಿನ್ ಟ್ರಿಪ್ಗಳಲ್ಲಿ ಎಕ್ಸ್ಪರ್ಟು. ಡೊಮೆಸ್ಟಿಕ್ ಮತ್ತು ಫಾರಿನ್ ಟ್ರಿಪ್ಪಲ್ಲಿ ಎಕ್ಸ್ಪರ್ಟ್. ಅವರು ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಕಸ್ಟಮೈಸ್ ಅಂದರೆ ನೀವು ಯಾವ ಊರಿಗೆ ಹೋಗ್ತಾ ಇದ್ದೀರಾ, ಅಲ್ಲಿಗೆ ಹೋದರೆ ಎಷ್ಟು ಡೇಸ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಐಡಿಯಾ ಏನು ಅಂತ ಹೇಳಿದ್ರೆ ಅದೇ ಥರ ಮಾಡಿಕೊಡ್ತಾರೆ. ಇಲ್ಲ ಅವ್ರದ್ದು ಒಂದು ಐಡಿಯಾ ಕೊಡ್ತಾರೆ, ಇವತ್ತು ಇಲ್ಲಿಗೆ ಹೋಗಿ ಈ ಟೈಮಲ್ಲಿ ಇಲ್ಲಿದ್ರೆ ಹಿಂಗೆ ಬೆಟರ್ ಅಂತ. ಇಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ಅವರು ಇಂಡಿವಿಜುವಲ್ ಟ್ರಿಪ್ಪು, ಗ್ರೂಪ್ ಟ್ರಿಪ್ ಎರಡೂ ಮಾಡ್ತಾರೆ. ಸೊ ಅವರು ನಿಮ್ಗೊಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ 2 ಬ್ರಾಂಚ್ ಇದೆ ಅವ್ರದ್ದು. ಇದು ನಿಮಗೆ ಶ್ರೀನಿಧಿ ಹಾಲಿಡೇಸ್ ಅವರ ಗಿಫ್ಟ್. ಓಕೆನಾ? ಕ್ಯೂಟ್. ಅಂಬಾರಿ ಮೇಲೆ ಹೋಗಿ ಅಂತ. ಥ್ಯಾಂಕ್ ಯು ಶ್ರೀನಿಧಿ ಹಾಲಿಡೇಸ್. ಶ್ರೀನಿಧಿ ಹಾಲಿಡೇಸ್ ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳಲ್ಲಿ ಎಕ್ಸ್ಪರ್ಟು. ಓಕೆ. ಸೊ ಟ್ರೈ ಮಾಡಿ. ನೀವೇನಾದ್ರು ಹನಿಮೂನ್ ಹೋಗ್ತೀರಾ ಅಂದರೆ ಒಳ್ಳೆ ಪ್ಯಾಕೇಜಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾಡಿಸ್ಕೊಡ್ತೀನಿ. ನಿಂಗೆ ಇವಾಗ ಸರಿಗಮಪ ಸಿಂಗರ್ಸಲ್ಲಿ ಯಾರು ಕ್ಲೋಸು? ಅಂದರೆ ನಮ್ಮ ಸೀಸನ್ ಬಿಟ್ಟು ಕ್ಲೋಸ್ ಅನ್ನೋದಕ್ಕಿಂತ ತುಂಬ ಕ್ಲೋಸು ಹೌದು ಆ್ಯಂಡ್ ತುಂಬ ಇಷ್ಟನೂ ಐಶ್ವರ್ಯ. ಶಿ ಇಸ್ ಅ ಗುಡ್ ಫ್ರೆಂಡ್. ರಂಗರಾಜನ್ ಬರಲೇ ಇಲ್ಲ ಅವಳು. ನನ್ನ ಮದುವೆ ಬರಲಿಲ್ಲ. ಏನಕ್ಕೆ? ನಾನು ಅವಳ ಮದುವೆಗೆ ಹೋಗಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಗೈಸ್. ಹಾಯ್. ಏನಿದು ಹಿಂಗೆ? ಸುಮ್ಮನೆ ಕಳ್ತಾನೆ ಇರ್ತಾನೆ. ನನಗಂತೂ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದರೆ. ಯಾಕೆ? ಅಯ್ಯೋ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ ನಾವು ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೇಗೂ ನೀವು ಕರೆಸ್ತಿದ್ದೀರಾ ಅಂತ ಗೊತ್ತಾಯಿತು.
ಬರ್ಬಾರ್ದಾ ಸು ನೋಡಿ ನಿತಿನ್ ಅವ್ರಿಗೆ ಹಾಯ್ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ನಮಗೋಸ್ಕರ ಎಲ್ಲ ಬಂದ್ಬಿಟ್ಟಿದ್ಯಾ ಇವಳು ಹಂಗೆಲ್ಲ ಮನೆ ಬಿಟ್ಟು ಬರೋ ಪಾರ್ಟಿನ ಎಲ್ಲ ಆಯ್ತಾ? ನಮ್ಮ ಚಾನಲ್ ಅದು. ಐಶ್ವರ್ಯ ಹ್ಯಾಪಿ ಮ್ಯಾರಿಡ್ ಲೈಫ್. ನಿಮಗೂ ಹ್ಯಾಪಿ. ಥ್ಯಾಂಕ್ ಯು ಬೋತ್ ಆಫ್ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಈಚ್ ಅದರ್. ಮತ್ತೆ ಇದು ಸ್ಪೆಷಲ್ ರಿಕ್ವೆಸ್ಟ್ ಮೇರೆಗೆ ನಾನು ಇದನ್ನ ಹಾಡ್ತಾ ಇರೋದು. ಇವಾಗ ಬರ್ತಾ ಕಲ್ತ್ಕೊಂಡ್ಬಂದೆ ನಾನು. ಹೌದಾ? ಕೇಳ್ತೀನಿ. ಬಟ್ ಬೈ ದ ವೇ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಇದನ್ನ ಕಟ್ ಮಾಡಿ, ಪ್ಲೀಸ್ ಹಾಕ್ಬೇಡಿ ಇಲ್ಲ, ಪ್ಲೀಸ್ ಇದೆಲ್ಲ ಕಟ್ ಮಾಡ್ಬಿಡಿ. ನಾ ಹೆಂಗೋ ಜೀವನ ಮಾಡ್ಕೊಂಡಿರಿ. ನನಗೆ ಹಾಡು ಬರಲ್ಲ, ನಾನು ಹಾಡಲ್ಲ, ನನಗೆ ಹಾಡು ಬರಲ್ಲ, ನಾನು ಹಾಡಲ್ಲ, ನನಗೆ ಹಾಡು ಬರಲ್ಲ. ಗಿಲ್ ಗಿಲ್ ಗಿಲ್ಲಿ ಗಿಲ್ಲ ಕಾಲಿಗೆಜ್ಜೆ ಝಣಕ್ ಕೈಯ ಬಾಳೆ ಢಣಕ್ ರಂಗೆದ್ದಿತು ನಿನ್ನ ಕಂಡು ಹಾರು ಕುಣಿಯು ಗುಂಗೆದ್ದಿತು. ಈಗ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣ. ನಾನು ಗಂಡು ಮನೆಯವನು, ನೀನು ಹೆಣ್ಣನಮ್ಮ. ಓಕೆ. ಅಮ್ಮ ಹೇಳಿದ್ದಾರೆ ಜಾಸ್ತಿ ಮಾತಾಡ್ಬೇಡ. ಹೌದು ಹೌದು. ಸಂಸಾರ ನೀನ ಮಾಡೋದು ನಿಮ್ಮ ತಾಯಿನ? ತಾಯಿ ಹೇಳ್ಕೊಡ್ತಾರೆ. ಡೈಲಿ ಬಂದು ಹೇಳ್ಕೊಟ್ಟು ಹೋಗ್ತಾರ? ಒಂದೆರಡು ಸಾಲು ಹಾಡಿಸಿ. ಕಾಲು ಮೇಲೆ ಕಾಲು ಹಾಕಿ ಡೌರಿಯನ್ನು ಕೇಳಬಾರದು, ಮದುವೆಗೆ ಕಾರುಗಿರುವನ್ನ ಬಾರದು, ಮೊದಲನೇ ನಗ್ನ ಮೊದಲ ಹೊಸಗೆ ನನ್ನಯ ಜೊತೆಯಲ್ಲೇ ತಪ್ಪಿದ ಗಂಡನ ನಾವಲ್ಲೇ. ಡೇಟ್ ಫಿಕ್ಸ್ ಮಾಡ್ಬಿಡೋಣ. KD ರಿಲೀಸ್ ದಿನ ಫಸ್ಟ್ ಡೇ ಫಸ್ಟ್ ಶೋ ಒಂದು ಹಾಡು ಅಲ್ಲೇ ಥಿಯೇಟ್ರಲ್ಲಿ ನೋಡ್ಬಿಟ್ಟು ನಿಮ್ಮ ತಾಯಿ ಹಾಡಿರೋದು ಅದ್ರ ನೆಕ್ಸ್ಟ್ ಮುಹೂರ್ತ ಯಾವ್ದಿದೆಯೋ ಒಳ್ಳೆ ಮುಹೂರ್ತ ನೋಡಿ. ಏನಮ್ಮ ಓಕೆನಾ? ಏನಪ್ಪ ಹುಡುಗಿ? ನಮ್ಮ ಹುಡುಗ ಹಿಟ್ಟಲ್ಲಿದ್ದಾನೆ, ಒಪ್ಕೊಂಬಿಟ್ಟ. ನನ್ನೆ ಕಾಡುತ್ತಾರನ್ನೋ ನನ್ನೆ ಬೇಡುತ್ತಾರನ್ನೋ ಹೇಳಿ ನೀನೇನು ಹೀರೋಯಿನ್ ಮುಂದಿನೆಲ್ಲ ಫಿಲ್ಮಿಗೂನು ಅಪ್ಪು ನೋಡಿ ಬೆಪ್ಪು ಆದ, ಉಪ್ಪಿ ನೋಡಿ ಹ್ಯಾಪಿ ಆದ, ಕಿಚ್ಚ ನೋಡಿ ಹುಚ್ಚನಾದ್ನಲ್ಲೋ. ಇಲ್ಲಿ ಬಂದ್ಮೇಲೆ ಏನೇನ್ ಕೊಟ್ರು ಗಿಫ್ಟು ಕೀರ್ತಿ ಅವರು ನಿಮ್ಗೆ? ನಮ್ಗ ನೋಡು ಎಷ್ಟು ಸ್ವಾರ್ಥಿ ನೋಡೋಣ. ಏಕೆ? ಕಾಫಿ ಒಂದೇ ಕೊಟ್ಟಿರೋದು ಇವರು. ಅದೇ ಗಿಫ್ಟ್ ಅಲ್ಲ. ಹಾ ಅದೇನ್ ಕೀರ್ತಿ ಅವ್ರೆ ನಮ್ಗೆ ಎಷ್ಟೊಂದು ಕೊಟ್ಟಿದ್ರೆ. ನೀನು ಅವಳ ಮೇಲೆ ಆನೆ ಇಟ್ಟು ಗಿಫ್ಟ್ ಏನಾದ್ರು ಸಿಗುತ್ತೆ ಅಂತ ಬಂದ ಆಯ್ತಾ? ಅವಳು ವಿಶ್ ಮಾಡಕ್ ಬಂದ. ಗಿಫ್ಟ್ ಸಿಗುತ್ತೆ ಅಂತದೇ ಬಂತು. ಇಂಟರ್ ರಿಲಿಜಿಯನ್ ಮದುವೆ ಆಗಲಿ ಅದನ್ನ ನಾವು ಪ್ರಮೋಟ್ ಮಾಡ್ತಿದೀವಿ ಅಂತಲ್ಲ. Z+ ಅಂತಾರಲ್ಲ ಆ ಥರ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು ನನಗೆ. ಯಾರಾದರೂ ಬಂದು ಡೋರ್ ನಾಕ್ ಮಾಡಿದ್ರೆ ಇಂಟರ್ಕಾಮ್ ತಗೊಂಡು ರಿಸೆಪ್ಷನ್ಗೆ ಕಾಲ್ ಮಾಡಿ ನಾನು ಡೋರ್ ನಾಕ್ ಮಾಡ್ತಾ ಇದ್ದಾರೆ ಯಾರಂತ ನೋಡಿ ಅಂತ ಹೇಳಿದಾಗ ಅವರು CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಿದ್ರು. ಒಂದು ಹುಡುಗ ಅಥವಾ ಒಂದು ಹುಡುಗಿ 10-15 ಜನಕ್ಕೆ ಮೋಸ ಮಾಡಿ 16ನೇ ಅವ್ರನ್ನ ಫ್ಯಾಮಿಲಿ ನೋಡಿರೋರ್ನ ಮದ್ವೆ ಆಗಿ ಅದೇ ಸಮುದಾಯದಲ್ಲಿ ಮದ್ವೆ ಆದ್ರೆ ಬಂದು ನಿಂತು ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಮರೆತು ಆಶೀರ್ವಾದ ಮಾಡುವಂತೆ. ಒಬ್ಬರನ್ನೇ ನ್ಯಾಯವಾಗಿ ಪ್ರೀತಿಸಿದೀವಿ, ನಾವಿಲ್ಲಿ ಬರೀ ಪ್ರೀತಿನ ಮಾತ್ರ ನೋಡ್ತಾ ಇದ್ದೀವಿ ಅಂತಂದ್ರೆ ಬರಕ್ಕೆ ಯೋಚನೆ ಮಾಡ್ತಾರೆ. ಮೌಲಾ ಮೇರೆ ಮೌಲಾ ಮೇರೆ ಮೌಲಾ ಮೌಲಾ ಅಲ್ಲಾ ಎರಡು ಮನೆಯವರು ಒಪ್ಕೊಂಡಿದಾರಲ್ವಾ? ಅಲ್ಲ ಅದು ಏನಾಗುತ್ತೆ ಅಂದ್ರೆ ನೀನು ಬಿಡು ಮತಗಳ ಜಗಳ ಕೆಲಸವು ಬಹಳ ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ಚಾಲೆಂಜ್ ಫೇಸ್ ಮಾಡಿದ್ದು ಸೋಲೊಪ್ಕೊಳಕ್ಕ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.